ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಶಾಂತಿ ಸಾಗರವು ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಶಾಂತಿ ತುಂಬಿಹುದು ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಓಂ ಶಾಂತಿ. ಇಂದಿನ ದಿನಾಂಕ 22/12/2024. ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ 17/3/2003. ಮಧುಬನ. ಈ ವರ್ಷ ಸ್ವಮಾನದಲ್ಲಿ ಇರಬೇಕು, ಸನ್ಮಾನವನ್ನು ಕೊಡಬೇಕು, ಸರ್ವರ ಸಹಯೋಗಿ ಆಗಬೇಕು ಹಾಗೂ ಸಮರ್ಥರನ್ನಾಗಿ ಮಾಡಬೇಕು. ಇಂದು ಭಾಗ್ಯವಿಧಾತ ಬಾಪ್ತಾದಾರವರು ಎಲ್ಲ ಕಡೆಯ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ 3 ರೇಖೆಗಳನ್ನು ನೋಡುತ್ತಿದ್ದಾರೆ. ಒಂದು ಪರಮಾತ್ಮ ಪಾಲನೆಯ ಭಾಗ್ಯವಂತ ರೇಖೆ, ಎರಡನೆಯದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯವಂತ ರೇಖೆ, ಮೂರನೆಯದು ಶ್ರೀಮತದ ಒಳೆಯುತ್ತಿರುವ ರೇಖೆ,
ಎಲ್ಲ ಕಡೆಯ ಮಕ್ಕಳ ಮಸ್ತಕದ ಮಧ್ಯದಲ್ಲಿ 3 ರೇಖೆಗಳು ಬಹಳ ಚೆನ್ನಾಗಿ ಹೊಳೆಯುತ್ತಿದೆ. ತಾವು ಎಲ್ಲರೂ ಸಹ ತಮ್ಮ 3 ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೀರಲ್ಲವೇ? ಭಾಗ್ಯವಿಧಾತ ತಾವು ಮಕ್ಕಳ ತಂದೆಯಾಗಿದ್ದಾರೆ ಅಂದ ಮೇಲೆ ತಮಗಲ್ಲದೆ ಶ್ರೇಷ್ಠ ಭಾಗ್ಯ ಬೇರೆ ಯಾರದಾಗಲು ಸಾಧ್ಯ? ಬಾಪ್ ದಾದಾ ನೋಡುತ್ತಿದ್ದಾರೆ. ವಿಶ್ವದ ಅನೇಕ ಕೋಟಿ ಆತ್ಮಗಳು ಇದ್ದಾರೆ. ಆದರೆ ಆ ಕೋಟಿಯಲ್ಲಿ 6 ಲಕ್ಷ ಪರಿವಾರ ಎಷ್ಟು ಕಡಿಮೆ ಇದ್ದೀರಿ? ಕೋಟಿಯಲ್ಲಿ ಕೆಲವರಾಗಿದ್ದೀರಲ್ಲವೇ? ಹೇಗೆ? ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಈ 3 ಮಾತುಗಳು ಪಾಲನೆ, ವಿದ್ಯೆ ಹಾಗೂ ಶ್ರೇಷ್ಠ ಮತ 3ರ ಅವಶ್ಯಕತೆ ಇದೆ. ಆದರೆ ಈ ಪರಮಾತ್ಮನ ಪಾಲನೆ ಹಾಗೂ ದೇವಾತ್ಮಗಳ ಹಾಗೂ ಮಾನವಾತ್ಮಗಳ ಮತ ಪಾಲನೆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಅಂದ ಮೇಲೆ ಇಷ್ಟೊಂದು ಶ್ರೇಷ್ಠ ಭಾಗ್ಯ ಯಾವುದು ಸಂಕಲ್ಪದಲ್ಲಿಯೂ ಇರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬರ ಮನಸ್ಸು ಆಡುತ್ತಿದೆ. ಪಡೆದಾಯಿತೋ ಅಥವಾ ಪಡೆಯಬೇಕೋ? ಏನು ಹೇಳುತ್ತೀರಿ? ಪಡೆದಾಯಿತಲ್ಲದೆ ತಂದೆಯೂ ಸಹ ಇಂತಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ. ಮಕ್ಕಳು ಹೇಳುತ್ತಾರೆ, ವಾ ಬಾಬಾ ವಾ, ಹಾಗೂ ತಂದೆಯು ಹೇಳುತ್ತಾರೆ, ವಾ ಮಕ್ಕಳೇ ವಾ, ಸಾಕು. ಈ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ, ಆದರೆ ಸದಾ ಸ್ಮೃತಿ ಸ್ವರೂಪರಾಗಬೇಕು. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಯೋಚಿಸುತ್ತಾರೆ, ಆದರೆ ಯೋಚನಾ ಸ್ವರೂಪರಾಗಬಾರದು, ಸ್ಮೃತಿ ಸ್ವರೂಪರಾಗಬೇಕು. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು, ಯೋಚನಾ ಸ್ವರೂಪರು ಸಮರ್ಥ ಸ್ವರೂಪರಲ್ಲ. ಬಾಪ್ ದಾದಾ ಮಕ್ಕಳ ಭಿನ್ನ ಭಿನ್ನ ಲೀಲೆಯನ್ನು ನೋಡುತ್ತಾ ಮುಗುಳು ನಗುತ್ತಿರುತ್ತಾರೆ. ಕೆಲವರು ಯೋಚನಾ ಸ್ವರೂಪರಾಗುತ್ತಾರೆ, ಸದಾ ಸ್ಮೃತಿ ಸ್ವರೂಪರಾಗಿರುವುದಿಲ್ಲ. ಕೆಲವೊಮ್ಮೆ ಯೋಚನಾ ಸ್ವರೂಪರು, ಕೆಲವೊಮ್ಮೆ ಸ್ಮೃತಿ ಸ್ವರೂಪರು. ಯಾರು ಸ್ಮೃತಿ ಸ್ವರೂಪದಲ್ಲಿ ಇರುತ್ತಾರೆ ಅವರು ನಿರಂತರ ಸಹಜವಾಗಿ ಸ್ವರೂಪರಾಗಿರುತ್ತಾರೆ. ಯಾರು ಯೋಚನಾ ಸ್ವರೂಪರಾಗಿರುತ್ತಾರೆ ಅವರು ಶ್ರಮ ಪಡಬೇಕಾಗುತ್ತದೆ. ಈ ಸಂಗಮ ಯುಗ ಶ್ರಮ ಪಡುವ ಯುಗವಲ್ಲ, ಸರ್ವ ಪ್ರಾಪ್ತಿಗಳ ಅನುಭವದ ಯುಗವಾಗಿದೆ. 63 ಜನ್ಮ ಶ್ರಮ ಪಟ್ಟಿರಿ, ಆದರೆ ಈ ಶ್ರಮದ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಅಂದರೆ ಅರ್ಥ ಸಮಯವಾಗಿದೆ. ಬಾಪ್ ದಾದಾ ನೋಡುತ್ತಿದ್ದರು. ದೇಹಬಾನದ ಸ್ಮೃತಿಯಲ್ಲಿ ಇರಲು ಏನು ಕಷ್ಟಪಟ್ಟರು. ನಾನು ಇಂಥವನಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ. ಈ ಶ್ರಮ ಪಟ್ಟಿರ ಸ್ವಾಭಾವಿಕವಾಗಿತ್ತಲ್ಲವೇ? ದೇಹಬಾನವು ಸ್ವಭಾವವಾಯಿತಲ್ಲವೇ? ಅಷ್ಟು ಪರಿಪಕ್ವ ಸ್ವಭಾವ ಆಗಿಬಿಟ್ಟಿದೆ ಅದು. ಈಗಲೂ ಸಹ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗುವ ಸಮಯದಲ್ಲಿ ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ ಎಂದು ಯೋಚಿಸುತ್ತಾರೆ. ಆದರೆ ದೇಹಬಾನ ಆ ರೀತಿ ಸ್ವಾಭಾವಿಕವಾಗಿ ಬಿಟ್ಟಿದೆ. ಅದು ಪದೇ ಪದೇ ಇಷ್ಟವಿಲ್ಲದಿದ್ದರೂ ಯೋಚಿಸದಿದ್ದರೂ ದೇಹಬಾನದಲ್ಲಿ ಬಂದು ಬಿಡುತ್ತಾರೆ. ಬಾಪ್ ದಾದಾ ಹೇಳುತ್ತಾರೆ, ಈಗ ಮರುಜೀವ ಜನ್ಮದಲ್ಲಿ ಆತ್ಮ ಅಭಿಮಾನಿ ಅರ್ಥಾತ್ ದೇಹಿ ಅಭಿಮಾನಿ ಸ್ಥಿತಿ ಅದೇ ರೀತಿ ಸ್ವಭಾವ ಹಾಗೂ ಸ್ವಾಭಾವಿಕವಾಗಿರಲಿ. ನಾನು ಆತ್ಮ, ನಾನು ಆತ್ಮ, ಈ ರೀತಿ ಶ್ರಮ ಪಡಬಾರದು. ಯಾವಾಗ ಬ್ರಾಹ್ಮಣ ಜನ್ಮ ಪಡೆದೆವೋ, ಯಾವುದೇ ಮಗುವಿನ ಜನ್ಮವಾದರೆ ಸ್ವಲ್ಪ ಅರ್ಥವಾದರೂ ಅವರಿಗೆ ಪರಿಚಯ ಕೊಡುತ್ತೀರಿ. ತಾವು ಯಾರವರಾಗಿದ್ದೀರಿ? ತಾವು ಬ್ರಾಹ್ಮಣ ಮಕ್ಕಳಿಗೆ ಜನ್ಮತಃ ಏನು ಪರಿಚಯ ಸಿಕ್ಕಿತು? ತಾವು ಯಾರು? ಆತ್ಮದ ಪಾಠ ಪಕ್ಕ ಮಾಡಿಸಿದಿರಲ್ಲವೇ? ಅಂದ ಮೇಲೆ ಈ ಮೊದಲ ಪರಿಚಯ ಸ್ವಾಭಾವಿಕವಾಗಿ ಸ್ವಭಾವವಾಗಬೇಕು. ಸ್ವಭಾವ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರುತ್ತದೆ. ಕೆಲವು ಮಕ್ಕಳದ್ದು ಇದೆ, ಯೋಚಿಸಬೇಕಾಗಿಲ್ಲ, ಸ್ಮೃತಿ ಸ್ವರೂಪರಾಗಿದ್ದಾರೆ.
ಈಗ ನಿರಂತರ ಹಾಗೂ ಸ್ವಾಭಾವಿಕವಾಗಿ ಸ್ಮೃತಿ ಸ್ವರೂಪರೂ ಆಗಲೇಬೇಕು. ಕೊನೆಯ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರದ್ದು ಇದೇ ಆಗಿದೆ, ನಷ್ಟಮೋಹ ಸ್ಮೃತಿ ಸ್ವರೂಪ. ಅಂದ ಮೇಲೆ ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಕೆಲವು ಮಕ್ಕಳು ಹೇಳುತ್ತಾರೆ, ಈ ವರ್ಷದಲ್ಲಿ ಏನು ವಿಶೇಷ ಗುರಿ ಇಟ್ಟುಕೊಳ್ಳಬೇಕೋ ಅದಕ್ಕೆ ಬಾಪ್ ದಾದಾ ಹೇಳುತ್ತಾರೆ, ಸದಾ ದೇಹಿ ಅಭಿಮಾನಿ ಸ್ಮೃತಿ ಸ್ವರೂಪ ಭವ. ಜೀವನ್ಮುಕ್ತಿಯಂತೂ ಪ್ರಾಪ್ತಿ ಆಗಲೇಬೇಕು. ಆದರೆ ಜೀವನ್ಮುಕ್ತರಾಗುವ ಮೊದಲು ಶ್ರಮದಿಂದ ಮುಕ್ತರಾಗಿ ಈ ಸ್ಥಿತಿ ಸಮಯವನ್ನು ಸಮೀಪ ತರುತ್ತದೆ ಹಾಗೂ ತಮ್ಮ ವಿಶ್ವದ ಸಹೋದರ ಸಹೋದರಿಯನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡುತ್ತದೆ. ತಮ್ಮ ಈ ಸ್ಥಿತಿ ಆತ್ಮಗಳಿಗಾಗಿ ಮುಕ್ತಿಧಾಮದ ಬಾಗಿಲನ್ನು ತೆರೆಯುತ್ತದೆ. ಅಂದ ಮೇಲೆ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುವುದಿಲ್ಲವೇ? ಎಲ್ಲ ಕಡೆಯ ಆತ್ಮಗಳು ಎಷ್ಟೊಂದು ಚೀರಾಡುತ್ತಿದ್ದಾರೆ. ಅಂದ ಮೇಲೆ ತಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿಯನ್ನು ಕೊಡಿಸುತ್ತದೆ. ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಿಯ ತನಕ ಸ್ವಾಭಾವಿಕ ಸ್ಮೃತಿಯಿಂದ ಸಮರ್ಥ ಸ್ವರೂಪರೂ ಆಗಿದ್ದೀರಿ. ಸಮರ್ಥ ಸ್ವರೂಪರಾಗುವುದೇ ವ್ಯರ್ಥವನ್ನು ಸಹಜವಾಗಿ ಸಮಾಪ್ತಿ ಮಾಡುವುದು. ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ. ಈಗ ಈ ವರ್ಷ ಬಾಪ್ ದಾದಾ ಮಕ್ಕಳ ಸ್ನೇಹದಲ್ಲಿ ಯಾವುದೇ ಮಗುವಿನ ಯಾವುದೇ ಸಮಸ್ಯೆಯಲ್ಲಿ ಶ್ರಮವನ್ನು ನೋಡಲು ಇಷ್ಟಪಡುವುದಿಲ್ಲ. ಸಮಸ್ಯೆಯ ಸಮಾಪ್ತಿ ಹಾಗೂ ಸಮಾಧಾನ ಸಮರ್ಥ ಸ್ವರೂಪರು. ಇದು ಆಗಲು ಸಾಧ್ಯವೇ? ಆಗುತ್ತದೆಯೇ? ದಾದಿಯರೇ ಹೇಳಿ, ಶಿಕ್ಷಕಿಯರು ಹೇಳಿ, ಆಗುತ್ತದೆಯೇ? ಪಾಂಡವರು ಆಗುತ್ತದೆಯೇ? ನಂತರ ನೆಪ ಹೇಳಬಾರದು. ಈಗಿತ್ತಲ್ಲವೇ, ಈಗಾಯಿತಲ್ಲವೇ, ಇದಿಲ್ಲವೆಂದರೆ ಇದು ಆಗುತ್ತಿರಲಿಲ್ಲ. ಬಾಪ್ ದಾದಾ ಈ ಆಟಗಳನ್ನು ಬಹಳ ನೋಡಿದ್ದಾರೆ. ಮಧುರವಾದ ಆಟ. ಏನೇ ಆಗಲಿ ಹಿಮಾಲಯಕ್ಕಿಂತಲೂ ದೊಡ್ಡದಾದ 100ರಷ್ಟು ಸಮಸ್ಯೆಯ ಸ್ವರೂಪವಿರಲಿ. ತನುವಿನ ಮೂಲಕ ಇರಬಹುದು, ಮನಸ್ಸಿನ ಮೂಲಕ ಇರಬಹುದು, ವ್ಯಕ್ತಿಯ ಮೂಲಕ, ಪ್ರಕೃತಿಯ ಮೂಲಕ ಸಮಸ್ಯೆ, ಪರಿಸ್ಥಿತಿ ತಮ್ಮ ಸ್ವಸ್ಥಿತಿಯ ಮುಂದೆ ಏನೇನೂ ಅಲ್ಲ ಹಾಗೂ ಸ್ವಸ್ಥಿತಿಗೆ ಸಾಧನವಾಗಿದೆ. ಸ್ವಮಾನ ಸ್ವಾಭಾವಿಕ ರೂಪದಲ್ಲಿ ಸ್ವಮಾನದಲ್ಲಿ ಇರಿ. ನೆನಪು ಮಾಡಬೇಕಾಗಿಲ್ಲ. ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ. ನಾನು ಸ್ವದರ್ಶನ ಚಕ್ರಧಾರಿ ಆಗಿದ್ದೇನೆ. ನಾನು ಕಣ್ಮಣಿ ಆಗಿದ್ದೇನೆ. ನಾನು ಸಿಂಹಾಸನ ಅಧಿಕಾರಿಯಾಗಿದ್ದೇನೆ. ಆಗಿಯೇ ಇದ್ದೇನೆ. ಬೇರೆ ಯಾರಾದರೂ ಆಗುವವರು ಇದ್ದಾರೇನೋ? ಕಲ್ಪದ ಮೊದಲು ಯಾರು ಆಗಿದ್ದರು? ಬೇರೆಯವರು ಆಗಿದ್ದರೋ ಅಥವಾ ತಾವುಗಳೇ ಆಗಿದ್ದೀರೋ? ತಾವೇ ಆಗಿದ್ದೀರಿ. ಈಗಲೂ ತಾವುಗಳೇ. ಪ್ರತಿ ಕಲ್ಪದಲ್ಲೂ ತಾವೇ ಆಗುತ್ತೀರಿ. ಇದು ನಿಶ್ಚಿತವಾಗಿದೆ. ಬಾಪ್ ದಾದಾ ಎಲ್ಲರ ಚೆಹರೆ ನೋಡುತ್ತಿದ್ದಾರೆ. ಇವರು ಅದೇ ಕಲ್ಪದ ಮೊದಲಿನವರು. ಈ ಕಲ್ಪದವರೇನು? ಅನೇಕ ಕಲ್ಪದವರೇನು? ಅನೇಕ ಕಲ್ಪದವರು ತಾನೇ. ಹೌದಾ? ಯಾರು ಪ್ರತಿ ಕಲ್ಪದವರೋ ಅವರು ಕೈ ಎತ್ತಿ. ಮತ್ತೆ ನಿಶ್ಚಿತವಾಯಿತಲ್ಲವೇ? ತಮಗೆ ಸರ್ಟಿಫಿಕೇಟ್ ಸಿಕ್ಕಿದೆಯೋ ಅಥವಾ ಪಡೆಯಬೇಕೋ? ಸಿಕ್ಕಿದೆಯಲ್ಲವೇ? ಸಿಕ್ಕಿದೆಯೋ ಅಥವಾ ಪಡೆಯಬೇಕೋ? ಕಲ್ಪದ ಮೊದಲು ಸಿಕ್ಕಿದೆ. ಈಗ ಸಿಗುವುದಿಲ್ಲವೇನೋ? ಇದೇ ಸ್ಮೃತಿ ಸ್ವರೂಪರಾಗಿ ಸರ್ಟಿಫಿಕೇಟ್ ಸಿಕ್ಕಿಬಿಟ್ಟಿದೆ. ಅದು ಗೌರವಾನ್ವಿತ ತೇರ್ಗಡೆಯದ್ದಿರಬಹುದು. ಈ ವ್ಯತ್ಯಾಸವಂತೂ ಆಗುತ್ತದೆ. ಆದರೆ ನಾವುಗಳೇ ಆಗಿದ್ದೇವೆ. ಪಕ್ಕ ಇದೇ ತಾನೇ? ಅಥವಾ ರೈಲಿನಲ್ಲಿ ಹೋಗುತ್ತಾ ಮರೆತು ಹೋಗುತ್ತದೆ? ವಿಮಾನದಲ್ಲಿ ಹೋಗುತ್ತಾ ಹಾರಿ ಹೋಗುತ್ತದೆ? ಇಲ್ಲ. ಹೇಗೆ ನೋಡಿ, ಈ ವರ್ಷ ಸಂಕಲ್ಪ ದೃಢ ಮಾಡಿದ್ದೀರಿ. ಶಿವರಾತ್ರಿಯನ್ನು ಎಲ್ಲ ಕಡೆ ಉಮಂಗ ಉತ್ಸಾಹದಿಂದ ಆಚರಿಸಬೇಕು. ಆಚರಿಸಿದ್ದೀರಿ ತಾನೇ? ದೃಢ ಸಂಕಲ್ಪದಿಂದ ಏನು ಯೋಚಿಸಿದ್ದೀರೋ ಅದು ಆಯಿತಲ್ಲವೇ? ಅಂದ ಮೇಲೆ ಇದು ಯಾವ ಮಾತಿನ
ಚಮತ್ಕಾರ ಏಕತೆ ಹಾಗೂ ದೃಢತೆಯೇ. 67 ಪ್ರೋಗ್ರಾಂ ಮಾಡಲು ಯೋಚನೆ ಮಾಡಿದ್ದೀರಿ. ಆದರೆ ಬಾಪ್ ದಾದಾ ನೋಡಿದರೂ ಕೆಲವು ಮಕ್ಕಳು ಅದಕ್ಕಿಂತಲೂ ಜಾಸ್ತಿ ಪ್ರೋಗ್ರಾಂ ಮಾಡಿದ್ದಾರೆ. ಇದು ಸಮರ್ಥ ಸ್ವರೂಪದ ಚಿಹ್ನೆಯಾಗಿದೆ. ಉಮಂಗ ಉತ್ಸಾಹದ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಸ್ವತಃ ಎಲ್ಲ ಕಡೆ ಮಾಡಿದರಲ್ಲವೇ? ಹಾಗೆಯೇ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಧೈರ್ಯವನ್ನು ಹೆಚ್ಚಿಸಿ ಈ ಸಂಕಲ್ಪವನ್ನು ಮಾಡಿ. ಈಗ ಸಮಯವನ್ನು ಸಮೀಪ ತರಲೇಬೇಕು. ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು. ಆದರೆ ಇದು ಯಾವಾಗ ಆಗುತ್ತದೆ ಎಂದರೆ ಯಾವಾಗ ತಮ್ಮ ಯೋಚನೆ ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರೋ ಆಗ. ಬಾಪ್ ದಾದಾ ಕೇಳಿದ್ದಾರೆ, ವಿದೇಶದವರದ್ದು ಸಹ ವಿಶೇಷ ಸ್ನೇಹ ಮಿಲನ ಹಾಗೂ ಮೀಟಿಂಗ್ ಇದೆ ಹಾಗೂ ಭಾರತದವರದ್ದು ಸಹ ಮೀಟಿಂಗ್ ಇದೆ. ಆಗ ಮೀಟಿಂಗ್ನಲ್ಲಿ ಕೇವಲ ಸೇವೆಯ ಯೋಜನೆಯನ್ನು ಮಾಡಬೇಕು. ಆದರೆ ಸಮತೋಲನೆ ಇರಬೇಕು. ಆ ರೀತಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ. ಆದ್ದರಿಂದ ಎಲ್ಲ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮುಂದೆ ಹಾರುತ್ತಾ ಹೋಗಬೇಕು. ಮಾತುಗಳನ್ನು ನೋಡಬೇಡಿ. ಸಹಯೋಗಿಗಳಾಗಿ ಸ್ವಮಾನದಲ್ಲಿರಿ ಹಾಗೂ ಸನ್ಮಾನವನ್ನು ಕೊಟ್ಟು ಸಹಯೋಗಿಗಳಾಗಿ. ಏಕೆಂದರೆ ಯಾವುದೇ ಆತ್ಮಕ್ಕೆ ಒಂದು ವೇಳೆ ತಾವು ಮನಸ್ಸಿನಿಂದ ಸನ್ಮಾನವನ್ನು ಕೊಟ್ಟರೆ ಇದು ಬಹಳ ಬಹಳ ದೊಡ್ಡ ಪುಣ್ಯವಾಗಿದೆ. ಏಕೆಂದರೆ ಬಲಹೀನ ಆತ್ಮವನ್ನು ಉಮಂಗ ಉತ್ಸಾಹದಲ್ಲಿ ತಂದರೆ ಎಷ್ಟು ದೊಡ್ಡ ಪುಣ್ಯವಾಗಿದೆ. ಬಿದ್ದಿರುವವರನ್ನು ಬೀಳಿಸಬಾರದು. ಆಲಿಂಗನ ಮಾಡಿಕೊಳ್ಳಬಾರದು. ಆಲಿಂಗನ ಮಾಡಿಕೊಳ್ಳುವುದು ಅಂದರೆ ಅರ್ಥಾತ್ ತಂದೆಯ ಸಮಾನ ಮಾಡುವುದು. ಸಹಯೋಗ ಕೊಡಬೇಕು. ಅಂದ ಮೇಲೆ ಈ ವರ್ಷ ಕೇಳಿದ್ದೀರಲ್ಲವೇ ಏನೇನೋ ಮಾಡಬೇಕು. ಸನ್ಮಾನ ಕೊಡಬೇಕು ಹಾಗೂ ಸ್ವಮಾನದಲ್ಲಿ ಇರಬೇಕು. ಸಾಕು. ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಬೇಕು. ವ್ಯರ್ಥದ ಮಾತುಗಳಲ್ಲಿ ಹೋಗಬಾರದು. ಯಾರು ಬಲಹೀನ ಆತ್ಮಗಳು ಮೊದಲೇ ಬಲಹೀನರು ಅವರ ಬಲಹೀನತೆಯನ್ನು ನೋಡುತ್ತಾ ಇದ್ದರೆ ಹೇಗೆ ಸಹಯೋಗಿಗಳಾಗುತ್ತೀರಿ? ಸಹಯೋಗ ಕೊಟ್ಟರೆ ಆಶೀರ್ವಾದಗಳು ಸಿಗುತ್ತವೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ. ಬೇರೆ ಏನೂ ಮಾಡಲು ಸಾಧ್ಯವಾಗದಿದ್ದರೂ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ. ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆಯಿರಿ. ಸನ್ಮಾನವನ್ನು ಕೊಡಿ ಹಾಗೂ ಮಹಿಮೆಗೆ ಯೋಗ್ಯರಾಗಿ. ಸನ್ಮಾನ ಕೊಡುವಂಥವರೇ ಸರ್ವರ ಮೂಲಕ ಮಾನನೀಯರಾಗುತ್ತಾರೆ. ಹಾಗೂ ಎಷ್ಟು ಈಗ ಮಾನನೀಯರಾಗುತ್ತೀರೋ ಅಷ್ಟು ರಾಜ್ಯಾಧಿಕಾರಿ ಹಾಗೂ ಪೂಜ್ಯ ಆತ್ಮಗಳಾಗುತ್ತೀರಿ. ಕೊಡುತ್ತಾ ಹೋಗಿ. ತೆಗೆದುಕೊಳ್ಳುವುದಲ್ಲ, ಪಡೆಯುವುದು ಹಾಗೂ ಕೊಡುವುದು. ಇದು ವ್ಯಾಪಾರಿಗಳ ಕೆಲಸ. ತಾವು ದಾತನ ಮಕ್ಕಳಾಗಿದ್ದೀರಿ. ಬಾಕಿ ಬಾಪ್ ದಾದಾ ಎಲ್ಲ ಕಡೆಯ ಮಕ್ಕಳ ಸೇವೆಯನ್ನು ನೋಡಿ ಖುಷಿ ಆಗುತ್ತಾರೆ. ಎಲ್ಲರೂ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಿ. ಆದರೆ ಈಗ ಮುಂದುವರಿಯಬೇಕಲ್ಲವೇ? ವಾಣಿಯ ಮೂಲಕ ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ. ಸಾಧನಗಳ ಮೂಲಕವೂ ಒಳ್ಳೆಯ ಸೇವೆಯ ಫಲಿತಾಂಶವನ್ನು ತೆಗೆದಿದ್ದೀರಿ. ಅನೇಕ ಆತ್ಮಗಳ ದೂರನ್ನು ಸಹ ಸಮಾಪ್ತಿ ಮಾಡಿದ್ದೀರಿ. ಜೊತೆಗೆ ಸಮಯದ ತೀವ್ರಗತಿಯ ವೇಗವನ್ನು ನೋಡಿ. ಬಾಪ್ ದಾದಾ ಈ ರೀತಿ ಯೋಚಿಸುತ್ತಾರೆ. ಕೇವಲ ಸ್ವಲ್ಪ ಆತ್ಮಗಳ ಸೇವೆಯನ್ನು ಮಾಡಬಾರದು. ಆದರೆ ವಿಶ್ವದ ಸರ್ವ ಆತ್ಮಗಳ ಮುಕ್ತಿದಾತ ನಿಮಿತ್ತ ನೀವಾಗಿದ್ದೀರಿ. ಆದರೆ ತಂದೆಗೆ ಜೊತೆಗಾರರಾಗಿದ್ದೀರಿ. ಅಂದ ಮೇಲೆ ಸಮಯದ ವೇಗಕ್ಕನುಸಾರವಾಗಿ ಈಗ ಏಕಕಾಲದಲ್ಲಿ 3 ಸೇವೆಗಳನ್ನು ಒಟ್ಟಿಗೆ ಮಾಡಬೇಕಾಗಿದೆ. 1ನೇದು ವಾಣಿ, 2ನೇದು ಸ್ವಶಕ್ತಿಶಾಲಿ ಸ್ಥಿತಿ ಹಾಗೂ 3ನೇದು ಶ್ರೇಷ್ಠ ಆತ್ಮೀಯ ತರಂಗಗಳು. ಎಲ್ಲಿಯೇ ಸೇವೆ ಮಾಡಿ ಅಲ್ಲಿ ಆ ರೀತಿ ಆತ್ಮೀಯ ಪ್ರಕಂಪನಗಳು ಹರಡಿ ಯಾವ ಪ್ರಕಂಪನಗಳ ಪ್ರಭಾವದಲ್ಲಿ ಸಹಜವಾಗಿ ಆಕರ್ಷಿತರಾಗುತ್ತಿರಬೇಕೋ ನೋಡಿ. ಈಗ ಅಂತಿಮ ಜನ್ಮದಲ್ಲಿಯೂ ತಮ್ಮೆಲ್ಲರ ಜಡಚಿತ್ರ ಹೇಗೆ ಸೇವೆ ಮಾಡುತ್ತಿದ್ದೆ.
ವಾಣಿಯಿಂದ ಮಾತನಾಡುತ್ತದೆಯೇನೋ. ಪ್ರಕಂಪನಗಳು ಆ ರೀತಿ ಇರುತ್ತದೆ. ಯಾವಾಗ ಭಕ್ತರ ಭಾವನೆಯ ಫಲ ಸಹಜವಾಗಿ ಸಿಗುತ್ತದೆ, ಆ ರೀತಿ ಪ್ರಕಂಪನಗಳು ಶಕ್ತಿಶಾಲಿ ಆಗಿರಲಿ. ಪ್ರಕಂಪನಗಳಲ್ಲಿ ಸರ್ವಶಕ್ತಿಗಳ ಕಿರಣಗಳು ಹರಡುತ್ತೀರಿ. ವಾಯುಮಂಡಲವು ಬದಲಾಗುತ್ತದೆ. ಪ್ರಕಂಪನಗಳು ಅಂತಹ ವಸ್ತುವಾಗಿದೆ. ಅದು ಮನಸ್ಸಿನಲ್ಲಿ ಅಚ್ಚಾಗಿ ಬಿಡುತ್ತದೆ. ತಮಗೆಲ್ಲರಿಗೂ ಅನುಭವವಿದೆ. ಯಾವುದೇ ಆತ್ಮದ ಪ್ರತಿ ಒಂದು ವೇಳೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಪ್ರಕಂಪನಗಳು ತಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡರೆ ಅದು ಎಷ್ಟು ಸಮಯ ನಡೆಯುತ್ತದೆ? ಬಹಳ ಸಮಯ ನಡೆಯುತ್ತದೆ ಎಲ್ಲವೇ. ವರ ತೆಗೆಯಲು ಇಷ್ಟಪಟ್ಟರೂ ವರ ಹೋಗುವುದಿಲ್ಲ. ಯಾರದಾದರೂ ಕೆಟ್ಟ ಪ್ರಕಂಪನಗಳು ಕುಳಿತುಕೊಂಡರೆ ಆಗ ಅದು ಸಹಜವಾಗಿ ಹೋಗುತ್ತದೆಯೇ? ಅಂದ ಮೇಲೆ ತಮ್ಮ ಸರ್ವಶಕ್ತಿಗಳ ಕಿರಣಗಳ ಪ್ರಕಂಪನಗಳು ಮುದ್ರೆಯ ಕೆಲಸ ಮಾಡುತ್ತದೆ. ವಾಣಿಯನ್ನು ಮರೆಯಬಾರದು. ಆದರೆ ಪ್ರಕಂಪನಗಳ ಮುದ್ರೆಯು ಸಹಜವಾಗಿ ಹೋಗುವುದಿಲ್ಲ. ಅನುಭವ ಇದೆಯಲ್ಲವೇ? ಈ ಗುಜರಾತಿನವರು, ಬಾಂಬೆಯವರು ಯಾವಾಗ ಉಮಂಗ ಉತ್ಸಾಹವನ್ನು ತೋರಿಸಿದ್ದಾರೆ, ಅವರಿಗೂ ಸಹ ಬಾಪ್ದಾದ ಪದಂ ಗುಣ ಶುಭಾಶಯಗಳನ್ನು ನೀಡುತ್ತಾರೆ. ಏಕೆ? ವಿಶೇಷತೆ ಏನಿತ್ತು? ಏಕೆ ಶುಭಾಶಯಗಳನ್ನು ಕೊಡುತ್ತಾರೆ? ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡುತ್ತಿರುತ್ತೀರಿ, ಆದರೆ ಮುಖ್ಯವಾಗಿ ಶುಭಾಶಯಗಳನ್ನು ಏಕೆ ಕೊಡುತ್ತಾರೆ? ಎರಡು ಕಡೆ ವಿಶೇಷತೆ ಇತ್ತು, ಏಕತೆ ಹಾಗೂ ದೃಢತೆ. ಎಲ್ಲಿ ಏಕತೆ ಹಾಗೂ ದೃಢತೆ ಇದೆಯೋ ಅಲ್ಲಿ 1 ವರ್ಷಕ್ಕೆ ಬದಲಾಗಿ 1 ತಿಂಗಳು 1 ವರ್ಷಕ್ಕೆ ಸಮಾನವಾಗಿದೆ. ಕೇಳಿದ್ದೀರಾ? ಗುಜರಾತ್ ಮತ್ತು ಬಾಂಬೆಯವರು ಒಳ್ಳೆಯದು. ಈಗ ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ ಸ್ಥಿತಿಯಲ್ಲಿ 4 ಕಡೆಯ ಭಯಭೀತ ಏರುಪೇರಿನ ಆತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನು ಹರಡಿ ಬಹಳ ಭಯಭೀತರಾಗಿದ್ದಾರೆ. ಶಕ್ತಿಯನ್ನು ಕೊಡಿ, ಪ್ರಕಂಪನಗಳನ್ನು ಹರಡಿ. ಒಳ್ಳೆಯದು. ಎಲ್ಲ ಕಡೆಯ ಮಕ್ಕಳ ಭಿನ್ನ ಭಿನ್ನ ಸವಿ ನೆನಪು ಹಾಗೂ ಸಮಾಚಾರ ಪತ್ರಗಳು ಹಾಗೂ ಇಮೇಲ್ ತಂದೆಯ ಬಳಿ ತಲುಪಿದೆ. ಪ್ರತಿಯೊಬ್ಬರೂ ಹೇಳುತ್ತಾರೆ, ನನ್ನದು ನೆನಪು ಕೊಡಿ. ಬಾಪ್ದಾದ ಹೇಳುತ್ತಾರೆ, ಪ್ರತಿಯೊಂದು ಪ್ರಿಯ ಮಕ್ಕಳ ನೆನಪು ಬಾಪ್ದಾದಾರವರ ಬಳಿ ತಲುಪಿದೆ. ದೂರ ಕುಳಿತಿದ್ದರೂ ಸಹ ಬಾಪ್ದಾದಾರವರ ಹೃದಯ ಸಿಂಹಾಸನಧಾರಿಗಳು. ಅಂದ ಮೇಲೆ ತಾವೆಲ್ಲರಿಗೂ ಯಾರೆಲ್ಲ ಹೇಳಿದ್ದೀರಿ ನೆನಪು ಕೊಡಬೇಕು ಎಂದು ಅದು ತಂದೆಯ ಬಳಿ ತಲುಪಿದೆ. ಇದೇ ಮಕ್ಕಳ ಪ್ರೀತಿ ಹಾಗೂ ತಂದೆಯ ಪ್ರೀತಿ ಮಕ್ಕಳನ್ನು ಆರಿಸುತ್ತಿದ್ದೆ. ಒಳ್ಳೆಯದು. 4 ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಕೋಟಿಯಲ್ಲಿ ಕೆಲವರು ವಿಶೇಷ ಆತ್ಮಗಳಿಗೆ ಸದಾ ಸ್ವಮಾನದಲ್ಲಿ ಇರುವಂತಹ, ಸನ್ಮಾನ ನೀಡುವಂತಹ ಸೇವಾಧಾರಿ ಮಕ್ಕಳಿಗೆ ಸದಾ ಸ್ಮೃತಿ ಸ್ವರೂಪರಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ ಸದಾ ಅಚಲ ಅಡೋಲ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿರುವ ಸರ್ವಶಕ್ತಿ ಸ್ವರೂಪ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯವರ ಜೊತೆ ಬಾಪ್ದಾದ ತಮ್ಮ ಮೇಲೆ ವಿಶೇಷ ಖುಷಿಯಿಂದ ಇದ್ದಾರೆ. ಏಕೆ ಖುಷಿ ಇದೆ? ಹೇಗೆ ಬ್ರಹ್ಮ ತಂದೆ ಎಲ್ಲರಿಗೂ ಆಜ್ಞೆ ಮಾಡುತ್ತಿದ್ದರು, ಇದು ಮಾಡಬೇಕು, ಈಗ ಮಾಡಬೇಕು ಎಂದು, ಅದೇ ರೀತಿ ತಾವು ಸಹ ತಂದೆಯನ್ನು ಅನುಸರಣೆ ಮಾಡಿದ್ದೀರಿ. ಈ ಕಾರಣದಿಂದ ವಿಶೇಷ ಖುಷಿ ಇದೆ. ತಾವು ನಮ್ಮ ಜೊತೆಯಲ್ಲಿ ಇದ್ದೀರಿ, ಅವರಂತೂ ಇದ್ದಾರೆ. ತಾವು ನಿಮಿತ್ತರಾಗಿದ್ದೀರಲ್ಲವೇ? ಹಾಗೂ ಆ ರೀತಿ ದೃಢ ಸಂಕಲ್ಪವನ್ನು ಮಾಡಿದ್ದೀರಿ. ಆದ್ದರಿಂದ ಎಲ್ಲ ಕಡೆಯೂ ಸಫಲತೆ ಇದೆ. ಆದ್ದರಿಂದ ತಮ್ಮಲ್ಲಿ ಆತ್ಮೀಯ ಶಕ್ತಿ ಬಹಳ ಗುಪ್ತವಾಗಿ ತುಂಬಿದೆ. ಆರೋಗ್ಯ ಚೆನ್ನಾಗಿದೆ. ಆತ್ಮೀಯ ಶಕ್ತಿ ಅಷ್ಟೊಂದು ತುಂಬಿದೆ. ಅದರ ಮುಂದೆ ಆರೋಗ್ಯ ಏನೇನೂ ಇಲ್ಲ, ಚಮತ್ಕಾರವಲ್ಲವೇ? ದಾದಿಯರ ಮಿಲನವನ್ನು ನೋಡಿ ಎಲ್ಲರಿಗೂ ಮನಸ್ಸಾಗುತ್ತದೆ. ನಾವು ಸಹ ದಾದಿ ಆಗಿದ್ದರೆ ಮಿಲನ ಮಾಡುತ್ತಿದ್ದೆವು. ತಾವು ಸಹ ದಾದಿ ಆಗುತ್ತೀರಿ. ಈಗ ಬಾಪ್ ದಾದಾರವರು ಮನಸ್ಸಿನಲ್ಲಿ ಯೋಜನೆಯನ್ನು
ಮಾಡಿದ್ದಾರೆ, ಈಗ ಇನ್ನೂ ಕೊಟ್ಟಿಲ್ಲ ಅಂದ ಮೇಲೆ ಯಾವ ಸೇವೆಯ ಬ್ರಹ್ಮಬಾಬನ ಸಾಕಾರ ಸಮಯದಲ್ಲಿ ಸೇವೆಯಲ್ಲಿ ಆದಿರತ್ನಗಳು ಬಂದರೋ ಅವರ ಸಂಘಟನೆಯನ್ನು ಪಕ್ಕಾ ಮಾಡಬೇಕು. ಯಾವಾಗ ಮಾಡುತ್ತೀರಿ? ತಾವು ಮಾಡಿದಾಗ ಈ ಕರ್ತವ್ಯ ತಮ್ಮದಾಗಿದೆ. ಜಾನಕಿ ದಾದಿಯವರು ತಮ್ಮ ಮನಸ್ಸಿನ ಸಂಕಲ್ಪವೂ ಇದೆ ತಾನೆ, ಏಕೆಂದರೆ ತಾವು ದಾದಿಯವರ ಏಕತೆ ಹಾಗೂ ದೃಢತೆ ಹಾಗೂ ಸಂಘಟನೆ ಪರಿಪಕ್ವವಾಗಿದೆ. ಹಾಗೆ ಆದಿಯ ಸೇವೆಯ ರತ್ನಗಳ ಸಂಘಟನೆ ಪರಿಪಕ್ವವಾಗಲಿ. ಇದಕ್ಕೆ ಇದರ ಅವಶ್ಯಕತೆ ಬಹಳ ಇದೆ, ಏಕೆಂದರೆ ಸೇವೆಯಂತೂ ಹೆಚ್ಚಾಗಬೇಕು ಅಂದ ಮೇಲೆ ಸಂಘಟನೆಯ ಶಕ್ತಿ ಏನು ಬೇಕಾದರೂ ಮಾಡಬಹುದು. ಸಂಘಟನೆಯ ಚಿಹ್ನೆ ಸ್ಮಾರಕವೇ ಪಂಚಪಾಂಡವರಾಗಿದ್ದಾರೆ 5 ಜನ, ಆದರೆ ಸಂಘಟನೆಯ ಗುರುತಾಗಿದೆ. ಒಳ್ಳೆಯದು. ಈಗ ಯಾರು ಸಾಕಾರ ಬ್ರಹ್ಮರವರ ಮಕ್ಕಳಾಗಿದ್ದು ಸೇವಾ ಕೇಂದ್ರದಲ್ಲಿ ಇದ್ದಾರೆ ಅವರು ನಿಂತುಕೊಳ್ಳಿ. ಸೇವಾ ಕೇಂದ್ರದಲ್ಲಿ ಇರುವವರು ಸಹೋದರರು ಇದ್ದಾರೆ. ಪಾಂಡವರಿಲ್ಲದೆ ಗತಿ ಇದೆಯೇನೋ? ಇಲ್ಲಿ ಕಡಿಮೆ ಇದ್ದಾರೆ, ಆದರೆ ಇನ್ನೂ ಅನೇಕರಿದ್ದಾರೆ. ಸಂಘಟನೆಯನ್ನು ಜಮಾ ಮಾಡುವ ಜವಾಬ್ದಾರಿ ಇವರದ್ದಾಗಿದೆ. ಜಾನಕಿ ದಾದಿ ಇವರಂತೂ ದಾದಿಯವರು ಬೆನ್ನೆಲುಬು, ಆಧಾರ ಆಗಿದ್ದಾರೆ. ಬಹಳ ಒಳ್ಳೊಳ್ಳೆಯ ರತ್ನಗಳು ಇದ್ದಾರೆ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ? ಏನೇ ಮಾಡುತ್ತಿದ್ದರೂ ತಮ್ಮ ಸಂಘಟನೆಯ ಮಹಾನತೆ ಇದೆ. ಕೋಟೆ ಶಕ್ತಿಶಾಲಿಯಾಗಿದೆ. ವರದಾನ: ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿ ಎಲ್ಲ ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸದಾ ವಿಜಯೀ ಭವ. ಸದಾ ನಿಮ್ಮ ಈ ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿರಿ. ನಾನು ವಿಜಯೀ ರತ್ನ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಆಗ ಎಂತಹ ಸೀಟ್ ಇರುವುದೋ ಅಂತಹದೇ ಲಕ್ಷಣ ಬರುವುದು. ಯಾವುದೇ ಪರಿಸ್ಥಿತಿ ಎದುರಿಗೆ ಬಂದರೂ ಸಹ ಸೆಕೆಂಡ್ನಲ್ಲಿ ನೀವು ಆ ಸೀಟ್ ಮೇಲೆ ಸೆಟ್ ಆಗಿಬಿಡಿ. ಸೀಟ್ ಮೇಲೆ ಇರುವವರ ಆದೇಶಕ್ಕೆ ಮಾನ್ಯತೆ ಕೊಡಲಾಗುವುದು. ಸೀಟ್ ಮೇಲಿದ್ದಾಗ ವಿಜಯಿಗಳಾಗಿ ಬಿಡುವಿರಿ. ಸಂಗಮ ಯುಗವೇ ಸದಾ ವಿಜಯಿಗಳನ್ನಾಗಿ ಮಾಡುವ ಯುಗವಾಗಿದೆ. ಈ ಯುಗಕ್ಕೆ ವರದಾನವಿದೆ. ಆದ್ದರಿಂದ ವರದಾನಿಗಳಾಗಿ ವಿಜಯಿಗಳಾಗಿ. ಸ್ಲೋಗನ್: ಸರ್ವ ಆಸಕ್ತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಶಿವಶಕ್ತಿ ಪಾಂಡವ ಸೇನೆ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.